ಹಾಯ್ ನಮಸ್ತೆ ಎಲ್ರಿಗೂ. ಇದು ಆಸೆ ಸೀರಿಯಲು. ಇವತ್ತಿನ ಎಪಿಸೋಡ್ ಏನಾಗುತ್ತೆ ನೋಡುವ. ಇಲ್ಲಿ ಮನೋಜ ಅವನ ಶೋರೂಮಲ್ಲಿ ಬೆಳಿಗ್ಗೆನೇ ಮಲಗ್ತಾ ಇರ್ತಾನೆ. ಅದಕ್ಕೆ ರೋಹಿಣಿ ಬೈತಾ ಇರ್ತಾಳೆ. ನಾನು ಭೀಮನ ಹತ್ರ ಕೇಳಿದೆ ಬಾಡಿ ಬರಬೇಕಾದ್ರೆ ಏನು ಮಾಡಬೇಕು ಅಂತ. ಅದಕ್ಕೆ ಸಖತ್ತಾಗಿ ತಿಂದು ಮಲಗಬೇಕು ಅಂತ ಹೇಳಿದೆ. ಆಗ ಅವನಿಗೆ ಅಂತ 20 ಮೊಟ್ಟೆ ತರಿಸಿದ್ದೆಲ್ಲ ಅದರಲ್ಲಿ 1 ಮೊಟ್ಟೆ ತಿಂದೆ ಅಂತ. ಅದಕ್ಕೆ ರೋಹಿಣಿ ಬೈತಾಳೆ, ನಿನಗೆ ಇನ್ನೂ ಚಿಕ್ಕ ಮಕ್ಕಳ ಥರ ಆಡ್ತೀಯಲ್ಲ ಅಂತ. ಅಲ್ಲ ಮನೋಜು, ಬಿಸ್ನೆಸ್ ಹೇಗೆ ಇಂಪ್ರೂವ್ ಮಾಡೋದು, ಯಾವ ರೀತಿ ಸ್ಟ್ರಾಟಜಿ ಯೂಸ್ ಮಾಡೋದು ಅಂತ ಯೋಚನೆ ಮಾಡೋ ಬದಲು ಈ ಥರ ಮಕ್ಕಳ ಥರ ಮಾಡ್ತಿದ್ದೀರಲ್ಲ ಅಂತ. ಅಲ್ಲ, ಆಗದಿಂದ ಒಂದು ವಿಷಯದ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅಂತ ಹೇಳ್ತಾನೆ. ಯಾವ ವಿಷಯ? ಅದೇ ನನಗೆ ಲೆಟ್ರ್ ಕೊಟ್ಟ ಮಗ ಯಾರಂತ ಇನ್ನೂ ಆ ವಿಷಯ ಬಿಟ್ಟಿಲ್ವಾ? ಇಲ್ಲ. ಆವಾಗ ಒಬ್ಬರು ಇದು ಹೊಗೆ ಹಾಕ್ಕೊಂಡು ಬರ್ತಾರಲ್ಲ ಅಂಗಡಿ ಅವ್ರು ಬರ್ತಾರೆ. ಅವನು ಹೇಳ್ತಾನೆ, ಸಾಂಬ್ರಾಣಿ ಹಾಕಿ ಹೋಗ್ತೀನಿ, ಏನಾದರೂ ಕೊಡೋದಾದ್ರೆ ಕೊಡಿ ಅಂತ. ಅದಕ್ಕೆ ಇವನು ಹೇಳ್ತಾನೆ ಮನೋಜು, ಹೋಗಿ ಏನು ಕೊಡಲ್ಲ ಅಂತ. ಆವಾಗ ಮನೋಜ್ ಮೀನನ ಹತ್ರ ಹೇಳ್ತಾ ಇರ್ತಾನೆ, ರೋಹಿಣಿ ಹತ್ರ, ಲೆಟ್ರ್ ಕೊಟ್ಟದ್ದು ಯಾರು, ನೀನು ಸತ್ತೋಗ್ತೀಯ ಅಂತ. ಅದಕ್ಕೆ ಇವನಿಗೆ ಕೇಳುತ್ತೆ, ಸಾಂಬ್ರಾಣಿ ಹಾಕಿದ್ದಕ್ಕೆ ನಿನಗೆ ಅದನ್ನ ಕೇಳಲಿಕ್ಕೆ ಅಷ್ಟು ಆಸೆನಾ ಅಂತ. ಸಂಜೆ 4 ಗಂಟೆಗೆ ಪಕ್ಕದಲ್ಲಿರೋ ದೇವಸ್ಥಾನದಲ್ಲಿ ಸಿಗ್ತಾನೆ ಅಂತ ಆ ಸಾಂಬ್ರಾಣಿ ಹಾಕಿದವನು ಹೇಳ್ತಾನೆ. ಸಿಗ್ತೀನಿ ಅಂತ ನನ್ನ ಹತ್ರನೇ ಹೇಳಿ ಕಳಿಸ್ತಾನೆ ಅಂತ ಹೇಳ್ತಾನೆ. ನೋಡೋಕ್ಕೆ ಹೆಂಗಿದ್ದಾನೆ, ನೀನು ಹೋಗ್ತೀಯಲ್ಲ, ನಿನಗೆ ಗೊತ್ತಾಗುತ್ತೆ ಅಂತ ಹೇಳ್ತಾನೆ. ಆವಾಗ ಮನೋಜ್ ಕರೆದು ಅವನಿಗೆ ಅನ್ನ ಕೊಡ್ತಾನೆ. ಇಲ್ಲಿ ಶಾಂತಿಯ ಕ್ಲಾಸಲ್ಲಿ ಭರತನಾಟ್ಯ ಕಳಿಸ್ತಾ ಇರ್ತಾರೆ. ಆಗ ಆ 2 ಜೋಡಿ ಕಣ್ಣಲ್ಲೇ ಮಾತಾಡ್ತಾ ಇರ್ತಾರೆ. ಅದನ್ನು ನೋಡಿದ ಶಾಂತಿ ಅವಳನ್ನು ಮುಂದೆ ಬರಲಿಕ್ಕೆ ಹೇಳ್ತಾಳೆ. ಯಾಕೆ ಮಾಸ್ಟರ್ ಅವಳನ್ನು ಮುಂದೆ ಕಳಿಸಿದ್ರೆ ನಾನು ಮುಂದೆ ಬರಲಿ ಅಂತ ಕೇಳ್ತಾನೆ ಹುಡುಗ. ಅದಕ್ಕೆ ಬೇಡ ಅಂತ. ಅಂದರೆ ನಮ್ಮ ಮೇಲೆ ಅನುಮಾನ ಆದರೆ ನಿಮ್ಮನ್ನು ಇಲ್ಲಿ ಯಾಕೆ ಡ್ಯಾನ್ಸ್ ಮಾಡಿಸ್ತಾ ಇದ್ದೆ, ನೀವಿಬ್ಬರು ಚೆನ್ನಾಗಿ ಡ್ಯಾನ್ಸ್ ಮಾಡಿಸ್ತೀರಾ, ಅದಕ್ಕೆ ಕಪಲ್ ಚೇಂಜ್ ಮಾಡು ಅಂತ ಹೇಳ್ತಾಳೆ ಶಾಂತಿ. ನಾನು ಏನು ಹೇಳಿಕೊಡ್ತೀನಿ ಅದನ್ನ ಮಾತ್ರ ಮಾಡಿ, ಸಪ್ರೇಟಾಗಿ ಪ್ರಾಕ್ಟೀಸ್ ಮಾಡೋದೆಲ್ಲ ಬೇಡ ಅಂತ ಹೇಳ್ತಾಳೆ ಶಾಂತಿ. ಯಾಕೆ ಮಾಸ್ಟರ್ ಅಂತ ಕೇಳ್ತಾನೆ. ಯಾವುದು ಅತಿ ಆದರೆ ಒಳ್ಳೆಯದಲ್ಲ, ಅದಕ್ಕೆ ಅಂತ ಹೇಳ್ತಾಳೆ ಶಾಂತಿ. ಇಲ್ಲಿ ಕಾವೇರಿ ಶಾಂತಿಗೆ ಬಿಸ್ಕೆಟ್ ಚಾಕು ತಂದು ಕೊಡ್ತಾಳೆ. ನೀನು ಯಾಕೆ ಅವನ ಹತ್ರ ಹಾಗೆ ಮಾತಾಡಿದೆ ಅಂತ ಕೇಳ್ತಾಳೆ. ಅದಕ್ಕೆ ಕಾರಣ ಇದ್ದದಕ್ಕೆ ಮಾತಾಡಿದ್ದು, ನೀನು ಹೋಗಿ ಅಡುಗೆ ಮಾಡು ಅಂತ ಹೇಳ್ತಾಳೆ ಶಾಂತಿ. ಯಾಕೆ ಮೀನು ಅಡುಗೆ ತರಲ್ಲ? ಇಲ್ಲ, ನಾನು ತರಬೇಡ ಅಂತ ಹೇಳಿದ್ದೀನಿ. ನಾನು ಅವಳನ್ನು ಊಟದ ಅಂತ ಹೇಳಿದರೆ ಸೆರಗು ಜೊತೆ ಸಮಸ್ಯೆನ ತರ್ತಾಳೆ ಅಂತ ಶಾಂತಿ ಹೇಳ್ತಾಳೆ. ನಿನ್ನೆ ರತಿಯನ್ನು ಬೈದ್ಲು, ಹಾಗೆ ಮನೆಯಲ್ಲಿ ತಬ್ಕೊಂಡು ನಿಂತ್ಕೊಂಡಿದ್ಲಲ್ಲ ಸ್ಟೂಡೆಂಟ್ ಅಂತ, ಅದನ್ನೇ ಹೇಳ್ತಾ ಇದ್ಲು ಅಂತ ಹೇಳ್ತಾಳೆ ಶಾಂತಿ. ಕಾವೇರಿ ಕೇಳ್ತಾಳೆ, ತಪ್ಕೊಂಡಿದ್ರ ಮೀನು, ಅದರಲ್ಲೆಲ್ಲ ಸುಳ್ಳು ಇಲ್ಲಲ್ಲ ಅಂತ ಹೇಳ್ತಾಳೆ. ಮದನ್ ಆ ಹುಡುಗಿ ಹಿಂದೆ ಓಡಾಡ್ತಾ ಇರ್ತಾನೆ. ಸೊ ನನಗೂ ನೋಡಿ ಸಾಕಾಯ್ತಂತ ಕಾವೇರಿ ಹೇಳ್ತಾಳೆ. ನಾಳೆ ಲವ್ ಗಿವ್ ಅಂತ ಓಡಿ ಹೋದರೆ ಪೊಲೀಸರು ಬಂದು ಕೇಳೋ ಪ್ರಶ್ನೆಗೆ ನಾವು ಉತ್ತರಿಸ್ಬೇಕಂತ ಹೇಳ್ತಾಳೆ ಕಾವೇರಿ. ಮೀನೇ ಇವಾಗಿನ ಕಳೆದ ಹುಡುಗಿ, ಅವಳಿಗೆ ಏನೋ ತಪ್ಪು ಕಂಡಿದೆ ಅಂದಮೇಲೆ ಅಲ್ಲಿ ಏನೋ ತಪ್ಪಾಗಿದೆ. ಶಾಂತಿ ನಾಳೆಯಿಂದ ಅವರನ್ನು ಬರಲಿಕ್ಕೆ ಹೇಳ್ಬೇಡ ಅಂತ ಹೇಳ್ತಾಳೆ ಕಾವೇರಿ. ನಿನ್ನ ಮರ್ಯಾದೆಗೋಸ್ಕರ ನನ್ನ ಮನೆ ಕಳ್ಕೊಳ್ಳಿಕ್ಕೆ ಇಷ್ಟ ಇಲ್ಲ. ನನ್ನ ಮಗನಿಗೆ ಈಗ ನನ್ನ ಮೇಲೆ ಅಕ್ಕರೆ ಇಲ್ಲ. ಈ ಮನೆ ಒಂದು ನನಗಿರೋದು ಅಂತ ಹೇಳ್ತಾಳೆ ಕಾವೇರಿ. ಆ ಥರ ಏನಾಗಲ್ಲ, ನೀನು ಎದುರಿಸ್ಬೇಡ, ಕಾಫಿ ಕೊಡಿ ಅಂತ ಶಾಂತಿ ಹೇಳ್ತಾಳೆ. ಹಾಗೆ ಇಲ್ಲಿ ರೋಹಿಣಿ, ಮನೋಜ್ ಅವರ ಬಾಡಿ ಬಿಲ್ಡರ್ ಭೀಮನನ್ನು ಕರ್ಕೊಂಡು ದೇವಸ್ಥಾನದ ಹತ್ರ ಬರ್ತಾರೆ, ಯಾರು ಲೆಟ್ರ್ ಕೊಟ್ಟದ ಅಂತ. ಇಲ್ಲಿ ನೋಡಿದರೆ ದೇವಸ್ಥಾನದಲ್ಲಿ ಸ್ವಾಮೀಜಿ ವೇಷ ಹಾಕ್ಕೊಂಡು ರೋಹಿಣಿಗೆ ಕಾಟ ಕೊಡ್ತಾನಲ್ಲ ಅವನೇ ನಿಂತಿದ್ದಾನೆ. ಮನೋಜ್ ಬೇರೆ ಅಲ್ಲಿ ಪವಾಡ ಪುರುಷ ಬಂದಿದ್ದಾರೆ ಅಂತ ಹೋಗ್ತಾನೆ. ಇವಳು ಬೇಡ ಅಂತ ಹೇಳಿದ್ರು ಕೇಳಲ್ಲ. ಅಲ್ಲಿಗೆ ಹೋದಾಗ ಅವನು ಮನೋಜ್ ಅಂತ ಹೇಳ್ತಾನೆ. ಇವನಿಗಂತೂ ಮನೋಜನಿಗೆ ಏನು ದಿವ್ಯ ದೃಷ್ಟಿ ಅಂತ ಭಾರಿ ಹೊಗಳ್ತಾನೆ ಸ್ವಾಮೀಜಿಯನ್ನು. ನನಗೆ ಸ್ವಲ್ಪ ದಿನದಿಂದ ಬೆದರಿಕೆ ಲೆಟ್ರ್ ಬರ್ತಿದೆ ಅಂತ. ಅವನನ್ನು ಹುಡುಕಿಕೊಂಡು ಬಂದಿರುವ ನಿನಗೆ ಇನ್ನೊಂದು ಲೆಟ್ರ್ ಸಿಗುತ್ತೆ ಅಂತ ಹೇಳ್ತಾನೆ. ಹೌದಾ, ಅದನ್ನ ಕೊಡೋದು ಯಾರು? ನಾನೇ ಅಂತ ಹೇಳ್ತಾನೆ ಸ್ವಾಮೀಜಿ. ಇಂಥವ್ರು ಬರ್ತಾರೆ, ಲೆಟ್ರ್ ಕೊಡಿ ಅಂತ ಕೊಟ್ಟಿದ್ದಾನೆ ಅಂತ ಹೇಳಿ ಕೊಡ್ತಾರೆ. ಲೆಟ್ರ್ ತೆಗೆದು ಓದ್ತಾನೆ ಮನೋಜ್. ನನ್ನನ್ನು ಹುಡುಕುವ ಆಸೆ ಜಾಸ್ತಿ ಇದೆಯಾ? ಹುಡುಕು, ನಾನು ನಿನಗೆ ನೆಮ್ಮದಿ ಕೆಡಿಸ್ಬೇಕಂತಲೇ ಮಾಡೋದು ಅಂತ ಹಾಕಿರ್ತಾರೆ ಬರೆದು. ಹೇಗಾದರೂ ಹೇಳಿ ಸ್ವಾಮೀಜಿ, ಮುಖ ನೋಡೋದೇ ಹೇಳಿಕ್ಕಾಗಲ್ಲ, ಅದರೊಂದು ಕ್ಲೂ ಕೊಡ್ತೀನಿ. ಅವನಿಲ್ಲದೆ ಬೀಜ ಅರಳುವುದಿಲ್ಲ, ಆಕಾಶದಲ್ಲಿ ಬೆಳಕು ಬರಲ್ಲ ಅಂತ ಈ ಥರ ಒಗ್ಗಟ್ಟಾಗಿ ಹೇಳ್ತಾನೆ. ಹಾಗೆ ಅವನ ಬಾಡಿಗಾರ್ಡ್ ಹೇಳ್ತಾನೆ, ಅಂದರೆ ಆಕಾಶದಲ್ಲಿ ಹೊಳೆಯುವುದಂದರೆ ಸೂರ್ಯ ಅಂತ, ಅಂದರೆ ಸೂರ್ಯನ ಅಂತ ಫೋಟೋ ತೋರಿಸ್ತಾನೆ. ಆಲ್ರೆಡಿ ರೋಹಿಣಿಯನ್ನು ಬೆದರಿಸಿದವನಿಗೆ ಆಲ್ರೆಡಿ ಸೂರ್ಯ ಒಂದು ಪೆಟ್ಟು ಕೊಟ್ಟು ಜೈಲಿಗೆ ಹಾಕಿರ್ತಾನಲ್ಲ, ಅದರಿಂದಾಗಿ ಅವನ ಮುಖ ನೋಡಿದ ಕೂಡಲೇ ಹೌದು ಅಂತ ಹೇಳ್ತಾನೆ. ಈಗ ಸೂರ್ಯನಿಗೆ ಸಂಕಷ್ಟ ಇಲ್ಲಿ. ಇವನು ನಿನಗೇನಾಗಬೇಕು, ಇವನು ನನ್ನ ಜೊತೆಲಿ ಹುಟ್ಟಿದ್ದಾನೆ, ಆದರೆ ಶತ್ರು, ಇವನೇ ಲೆಟ್ರ್ ಕೊಟ್ಟಿದ್ದಂತ ಸುಳ್ಳು ಹೇಳ್ತಾನೆ ಅವನು. ರೋಹಿಣಿ ಹೇಳ್ತಾಳೆ, ಅವರ ಮಾತು ಕೇಳಬೇಡಿ, ಸೂರ್ಯಕ್ಕೆ ಹಾಗೆ ಮಾಡ್ತಾರೆ ಅಂತ.
ಹಾಗೆ ರೋಹಿಣಿ ಹೇಳ್ತಾಳೆ ಅವನ ಮಾತನಾಡಬೇಡ ಅಂತ. ಅದಕ್ಕೆ ಮನೋಜ ನಿನಗೆ ಗೊತ್ತಾಗಲ್ಲ ಅಂತ ಹೇಳ್ತಾನೆ. ನಿನ್ನ ಕೈಯಿಂದ ಆದಷ್ಟು ಹಣ ಹಾಕು, ಇದು ದೇಣಿಗೆ ಅನ್ನದಾನಕ್ಕೆ ಅಂತ ಸ್ವಾಮೀಜಿ ಹೇಳ್ತಾನೆ. ಅದಕ್ಕೆ ಹಣ ಹಾಕ್ತಾನೆ. ಆವಾಗ ಕಲ್ಯಾಣಿ ಮಸ್ತ್ ಅಂತ ಹೇಳ್ತಾನೆ, ಬೇಕಂತ ರೋಹಿಣಿಯ ಹೆಸರನ್ನು. ಇಲ್ಲಿ ರೋಹಿಣಿ ಸ್ವಾಮೀಜಿ ಹತ್ರ ಬರ್ತಾರೆ. ಆವಾಗ ಅವನು ಹೇಳ್ತಾನೆ 30 ಲಕ್ಷ ನನ್ನ ಕೈ ಸೇರೋ ತನಕ ನಿನಗೆ ನೆಮ್ಮದಿರಲ್ಲ ಅಂತ. ಇಲ್ಲಿ ಮನೋಜ ಮನೆಗೆ ಬರ್ತಾನೆ ಭೀಮನ್ ಕರ್ಕೊಂಡು. ಅವನು ರೋಹಿಣಿ ಹೇಳ್ತಾಳೆ ಬೇಡ ಅಂತ ಆದರೂ ಕೇಳಲ್ಲ. ಭೀಮ ಇವತ್ತು ನಾನು ಹೇಳ್ದಾಗೆ ಅವನನ್ನು ಹೊರಗಡೆ ಹಾಕೋ ಗಂಡನೆತ್ತಿಯೇನಂತ ಹೇಳ್ತಾನೆ. ಇಲ್ಲಿ ಮನೆಗೆ ಬಂದು ಸೂರ್ಯ ಎಲ್ಲರನ್ನು ಕರೀತಾನೆ. ಶ್ರುತಿ, ಮೀನಾ ಎಲ್ಲ ಬನ್ನಿ ಅಂತ. ಅವರೆಲ್ಲ ಅವನ ಬಾಡಿಗಾರ್ಡ್ ನೋಡಿ ಭಯಪಡ್ತಾರೆ. ಯಾರೋ ಇದು ಮನೋಜ್ ಅಂತ ಶಾಂತಿ ಕೇಳ್ತಾಳೆ. ಇದು ಬಾಡಿಗಾರ್ಡ್ ಹೌದು, ನನ್ನ ಲೈಫಿಗೆ ಸೆಕ್ಯೂರಿಟಿ ಇಲ್ಲ ಅದಕ್ಕೆ ಅಂತ ಹೇಳ್ತಾನೆ. ನಾನು ತೋರಿಸ್ಲಿಕ್ಕೆ ನಮ್ಮನ್ನು ಕರೆದೆ, ಇಲ್ಲ ಸತ್ಯ ನಿರೂಪಿಸ್ಲಿಕ್ಕೆ, ಸುಳ್ಳು ಜಾಡಿ ಓಡಿಸ್ಲಿಕ್ಕೆ ಅಂತ ಹೇಳ್ತಾನೆ ಮನೋಜ. ಏನೋ ನಿಂದು ಮನೋಜ ದಿನ ರಗಳೆ ಒಂದೊಂದು ತೊಂದರೆ ಅಂತ ಹೇಳ್ತಾನೆ ರವಿ. ಅದಕ್ಕೆ ರಂಗನಾಥ್ ಹೇಳ್ತಾನೆ, ಇವನು ಹೇಳಲಿಕ್ಕೆ ಇನ್ನೂ ಎಷ್ಟೊತ್ತಾನ, ಹೋಗಿ ಮಲಗು ಅಂತ. ಅಪ್ಪ ನಾನು ಹೇಳ್ತೀನಿ ಇರಿ ಅಂತ. ಏನು ಹೇಳು ಅಂತ ಹೇಳ್ತಾರೆ. ಅದು ಸ್ಟಾರ್ಟಿಂಗ್ ಸ್ಟಾಬರ್ ಅಂತ ಹೇಳ್ತಾರೆ ರಂಗನಾಥ್. ಅದಕ್ಕೆ ಶಾಂತಿ ಇರಲಿರಿ ಹೇಳಲಿಕ್ಕೆ ಬಿಡಿ ಅವ ನನಗೆ ಅಂತ ಹೇಳ್ತಾಳೆ. ಅಪ್ಪ ನನಗೆ 1 ತಿಂಗಳಿಂದ ಒಂದು ಲೆಟ್ರ್ ಬಂದಿತ್ತು. ಮೊದಲನೇ ಲೆಟ್ರು ನಿನ್ನ ಸುತ್ತಮುತ್ತಲಿರೋ ನಂಬೇಡ ಅಂತ ಬಂದಿತ್ತು. ಹಾಗೆ ಇನ್ನೊಂದು ಲೆಟ್ರಲ್ಲಿ ಅಮ್ಮ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾಳೆ, ರೋಹಿಣಿ ಸಾಯ್ತಾಳೆ, ಸೂರ್ಯ ಕೊಲೆಗಾರ ಆಗ್ತಾನೆ, ನೀವು ಸಾಯ್ತೀರ ಅಂತ ಇತ್ತು ಅಂತ. ಯಾರದು ಆ ಥರ ಲೆಟ್ರ್ ಬರೆಯೋದು? ಹೌದ್ರಿ, ಅದರಲ್ಲಿ ಅಡ್ರೆಸ್ಸು ಇಲ್ಲ, ಯಾವುದು ಇಲ್ಲ, ಮನೋಜನಿಗೆ ಕೊಟ್ಟು ಹೋಗ್ತಿದ್ರು ಅಂತ ಶಾಂತಿ ಹೇಳ್ತಾಳೆ. ಯಾರಪ್ಪ ಅದು ಅಂತ ಕೇಳ್ತಾರೆ. ನನಗೀಗ ಗೊತ್ತಾಗಿದೆ ಅಂತ ಮನೋಜ್ ಹೇಳ್ತಾನೆ. ಸಾಕ್ಷಿ ಸಮೇತ ಬಂದಿರೋದು ಅಂತ ಹೇಳ್ತಾನೆ. ಯಾರು ಹೇಳಿರೋದು ಅಂತ, ಪತ್ರ ಬರೆದು ಅಂತ ಕೇಳ್ತಾನೆ ರಂಗನಾಥ್. ಯಾರು? ನಿನ್ನ ಪ್ರೀತಿಯ ಸುಪುತ್ರ ಸೂರ್ಯ ಅಂತ. ಎಲ್ಲರೂ ಶಾಕ್ ಆಗುತ್ತೆ. ಏನ್ರಿ ಹೇಳ್ತಿದ್ದೀರಾ? ನನ್ನ ಗಂಡ ನಿಮ್ಮನೆ ಎದುರಿಸ್ಲಿಕ್ಕೆ ಲೆಟ್ರ್ ಬರ್ತಿದಾರ ಅಂತ ಮೀನಾ ಕೇಳ್ತಾಳೆ. ಅವನಿಗೆ ಯಾರು ಇಲ್ಲ, ಬಂಧು ಬಳಗ, ಅವನು ದೊಡ್ಡ ಕೊಲೆಗಾರ ಅಂತ ಹೇಳ್ತಾನೆ ಮನೋಜ. ಕೊಲೆಗಾರ ಎಲ್ಲ ಹೇಳಿದ್ರೆ ಚೆನ್ನಾಗಿರಲ್ಲ ಅಂತ ಮೀನು ಹೇಳ್ತಾಳೆ. ಅದಕ್ಕೆ ರೋಹಿಣಿ ಏನು ಮಾಡ್ತೀರಾ, ಗ್ರಹಚಾರ ಬಿಡಿಸ್ತೀನಿ ಅಂತ ಹೇಳ್ತಾಳೆ. ಗಂಡ ಏನೇ ಇದ್ರು ಎದುರು ಮಾತಾಡ್ತಾರೆ, ಬೆನ್ನ ಹಿಂದೆ ಕತ್ತಿ ಮಸಿಯೋದೆಲ್ಲ ನಿಮಗೂ ಗಂಡನಿಗೂ ಇರೋದು ಅಂತ ಹೇಳ್ತಾಳೆ ಮೀನಾ. ಅದಕ್ಕೆ ಶಾಂತಿ ಹೇಳ್ತಾಳೆ, ಹೌದು ನನಗೆ ಚೆನ್ನಾಗಿ ಗೊತ್ತು, ಗಂಡ ಹೆಂಡತಿ ಇಬ್ಬರು ಕೂಡಿ ಮಾಡಿರೋದು, ಅವನ ಮುಖ ನೋಡಿದಾಗ ಡೌಟ್ ಬರ್ತಿತ್ತು ಅಂತ. ಅಮ್ಮ ಅವರಿಗೆ ಹೇಳ್ಬಿಡು ಬಟ್ಟೆ ಎತ್ಕೊಂಡು ಹೊರಡಲಿಕ್ಕೆ ಅಂತ ಮನೋಜ್ ಹೇಳ್ತಾನೆ. ಅದಕ್ಕೆ ಶ್ರುತಿ ಹೇಳ್ತಾಳೆ, ನೀವು ಹೇಗೆ ಹೇಳ್ತೀರಾ ಅವರನ್ನು ಮನೆ ಬಿಟ್ಟು ಹೋಗ್ಲಿಕ್ಕೆ? ಅದಕ್ಕೆ ಶಾಂತಿ ಹೇಳ್ತಾನೆ, ನಿನಗೂ ಅದೇ ಬೇಕಿರೋದೆಲ್ಲ, ಹೋಗ್ಲಿ ಬಿಡು ಅಂತ. ಅದಕ್ಕೆ ಮೀನು ಹೇಳ್ತಾಳೆ, ನನ್ನ ಗಂಡ ಮನೆ ಬಿಟ್ಟು ಹೋಗು ಅಂತ ಹೇಳಿದ್ರೆ 1 ನಿಮಿಷ ನಾನು ಇರಲ್ಲ, ಹೋಗ್ತೀನಿ ಅಂತ. ಅದಕ್ಕೆ ಮೀನಾ ಹೇಳ್ತಾಳೆ, ಬೇರೆ ಯಾರು ಹೇಳಿದ್ರು ನಾನು ಹೋಗಲ್ಲ ಅಂತ. ಅದಕ್ಕೆ ಶಾಂತಿ ಹೇಳ್ತಾಳೆ, ಅದು ನನ್ನ ಮನೆ ಅಂತ. ಅಕ್ಕು ನನಗಿದೆ, ನಾನು ಸೊಸೆ ಅಂತ. ಅಮ್ಮನಿ ಅಕ್ಕಿದೆ ನನ್ನ ಮನೆ ಮೇಲೆ. ಅಮ್ಮ ಅವರಲ್ಲೇ ಇರಲಿ, ಇಲ್ಲಿ ನನ್ನ ಪ್ರಜೆ ಇದ್ದಾನೆ, ಅವರನ್ನು ಹೊರಗಡೆ ಹಾಕ್ತಾನೆ ಅಂತ ಮನೋಜ್ ಹೇಳ್ತಾನೆ. ಹೋಗಿ ಭೀಮ ಇವಳನ್ನು ಎತ್ತಿಕೊಂಡು ಹೊರಗಡೆ ಹಾಕು ಅಂತ. ಅದಕ್ಕೆ ರಂಗನಾಥ್ ಹೇಳ್ತಾನೆ, ನನ್ನ ಸೊಸೆಯನ್ನು ಮುಟ್ಟಿದ್ರೆ ಪರಿಣಾಮ ಚೆನ್ನಾಗಿರಲ್ಲ ಅಂತ. ಅಪ್ಪ ಇವನು ಯಾರನ್ನು ನಾನು ಹೇಳ್ದಾಗೆ ಕೇಳ್ತಾನೆ ಅಂತ. ಅದಕ್ಕೆ ರಂಗನಾಥ್, ನನ್ನನ್ನು ಸಾಯಿಸ್ಬಿಡು, ನಿನಗೂ ಅಮ್ಮನಿಗೂ ಅದೇ ಬೇಕಿರೋದಲ್ಲ, ಮನೆಯವರನ್ನು ಎದುರಿಸಲಿಕ್ಕೆ ರೌಡಿಗಳನ್ನು ಕರ್ಕೊಂಡು ಬರ್ತೀಯ ಅಂತ ಹೇಳ್ತಾನೆ. ಮನೋಜ್ ಹೇಳ್ತಾನೆ, ನಿನ್ನ ಗಂಡನ ಕರಿ ಅಂತ. ಅವಳು ಹೊರಗಡೆ ಬರ್ತಾಳೆ, ನಾನು ಎಷ್ಟು ಕಾಲ್ ಮಾಡ್ತೇನೆ, ನೀನು ಯಾಕೆ ಸಾರಿ ಅಮ್ಮ ನನಗೆ ಗೊತ್ತಾಗಿಲ್ಲ ಅಂತ ಸೂರ್ಯ ಹೇಳ್ತಾನೆ. ಯಾಕೆ ಏನಾಯ್ತು ಅಂತ ಕೇಳ್ತಾನೆ. ಏನೋ ಈ ಥರ ಎಲ್ಲ ಆಗಿದೆ ಅಂತ ಎಲ್ಲ ವಿವರಿಸ್ತಾಳೆ. ಒಬ್ಬರನ್ನು ಕರ್ಕೊಂಡು ಬಂದಿದ್ದಾಳೆ ಅಂತಲೂ ಹೇಳ್ತಾಳೆ ಮೀನಾ. ಹಾಗೆ ಮನೋಜ ಹತ್ರ ಕೇಳ್ತಾನೆ ಸೂರ್ಯ, ನಾನು ಯಾಕೆ ನಿನಗೆ ಲೆಟ್ರ್ ಬರೀಲಿ ಅಂತ. ಹಾಗೆ ಸ್ವಲ್ಪ ಜಗಳ ಆಗುತ್ತೆ. ಆದರೂ ಭೀಮ ಏನು ಮಾಡಲ್ಲ. ಮತ್ತು ಮನೋಜ ಭೀಮನ ಹತ್ರ ಹೇಳ್ತಾನೆ, ನೋಡು ಅವನು ನನಗೆ ಹೊಡಿಲಿಕ್ಕೆ ಬರ್ತಾನಂತ. ಅವಾಗ ಏನಾಗುತ್ತೆ ಅಂತ ನೋಡುವ ನೆಕ್ಸ್ಟ್ ಎಪಿಸೋಡಲ್ಲಿ.